ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಕನ್ನಡ ಸಾಹಿತ್ಯವನ್ನು ಕೆಲವರು ಬೇರೆ ಬೇರೆ ಯುಗಗಳನ್ನಾಗಿಸಿ ಆ ಯುಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತಿಗಳನ್ನು, ವಚನಕಾರರನ್ನು, ದಾಸರನ್ನು, ಇತರರನ್ನು ಅರ್ಥೈಸಲಿಕ್ಕೆ, ಶೋಧಿಸಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ವಿಭಜಿಸಿದ್ದಾರೆ. ಕೆಲವರು ಜೈನ ಯುಗ, ವಚನ ಯುಗ, ವೈದಿಕ ಯುಗ ಇತ್ಯಾದಿ ಅಂತೇಳಿ ವಿಭಾಗಿಸಿದರೆ, ಇನ್ನೂ ಕೆಲವರು ಸಾಹಿತ್ಯದ ದೃಷ್ಟಿಯಿಂದ ಹರಿಹರ ಯುಗ ಅಂತ ಹೇಳಿ ಹೇಳ್ತಾರೆ. ಈ ಹರಿಹರ ಯುಗದಲ್ಲಿ ವಚನಕಾರರು ಅವರನ್ನು ಕೂಡ ಸೇರಿಸಿರ್ತಾರೆ. ಈ ಹರಿಹರ ಯುಗದಲ್ಲಿ ಸೇರಿಸಿರುವ ವಚನಕಾರರಲ್ಲಿ ಸಕಲೇಶ ಮಾದರ್ಶ ಅಂತಕ್ಕಂಥ ವಚನಕಾರನು ಒಬ್ಬ. ಸಾಮಾನ್ಯವಾಗಿ ಹರಿಹರ ಯುಗದ ವಚನಕಾರರಲ್ಲಿ ಇಬ್ಬರು ಪ್ರಮುಖ ವಚನಕಾರರನ್ನು ನಾವು ಹೇಳಬೇಕಾಗುತ್ತದೆ. ಒಬ್ಬರು ಜೇಡರ ದಾಸಿಮಯ್ಯ, ಇನ್ನೊಬ್ಬರು ಸಕಲೇಶ ಮಾದರಸ. ದೇವರ ದಾಸಿಮಯ್ಯನೇ ಬೇರೆ, ಜೇಡರ ದಾಸಿಮಯ್ಯನೇ ಬೇರೆ. ಜೇಡರ ದಾಸಿಮಯ್ಯನ ವಚನಗಳು ಭಾಳ ಪ್ರಚಲಿತವಾಗಿವೆ. ದೇವರ ದಾಸಿಮಯ್ಯ ಒಬ್ಬ ಶಾಸ್ತ್ರಕಾರ, ಒಬ್ಬ ತತ್ವಜ್ಞಾನಿ. ಈ ವಿಷಯವನ್ನು ನಾನು ಬೇರೆ ಒಂದು ಎಪಿಸೋಡಲ್ಲಿ ಈಗಾಗಲೇ ಮಾಡಿಯಾಗಿದೆ. ಇವತ್ತು ನಾನು ಮಾಡಬೇಕಂತ ಇಷ್ಟಪಟ್ಟಿದ್ದು ಸಕಲೇಶ ಮಾದರಸ ಎಂತಕ್ಕಂಥ ಒಬ್ಬ ವಚನಕಾರ ಮತ್ತು ಅರಸನ ಕುರಿತು. ಈ ಮಾದರಸ ಅಂದ ತಕ್ಷಣ ನಮಗೆ ಬಸವಣ್ಣನ ನೆನಪು ಬರ್ತದೆ. ಯಾಕಂದರೆ ಬಸವಣ್ಣನ ತಂದೆ ಮಾದರಸ, ತಾಯಿ ಮೊದಲಾಂಬಿಕೆ ಅಂತ ಹೇಳ್ತೀವಿ. ಆದರೆ ಅದರ ಹಿಂದೆ ಮುಂದೆ ಮಾತ್ರ ಯಾವುದೇ ನಾಮಪದಗಳಿಲ್ಲ. ಅಂದರೆ ಮಾದರಸನೇ ಅವನ ತಂದೆ ಅಂತ ಹೇಳ್ತೀವಿ. ಆದರೆ ಮಾದರಸ ಒಂದು ನಾಮಪದ. ಅಂದರೆ ಒಂದು ಸಣ್ಣ ಪ್ರಾಂತದ ಅರಸನಿಗೆ ಮಾದರಸ ಅಂತ ಹೇಳ್ತಾರೆ. ಹೀಗಾಗಿ ಬಸವಣ್ಣನ ತಂದೆ ಕುರಿತು ಸಣ್ಣ ಪ್ರಾಂತದ ಅರಸ ಅಂತ ಹೇಳೋದಕ್ಕಿಂತ ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನನ್ನ ಮುಂದಿರತಕ್ಕಂಥ ಪ್ರಶ್ನೆ, ಮಾದರಸ ಎನ್ನುವುದು ಯಾವುದೋ ಒಂದು ಸಣ್ಣ ಪ್ರಾಂತದ ಅರಸನಾಗಿರ್ತಾನೆ. ಆ ಸಕಲೇಶ ಮಾದರಸ ಕೂಡ ಇಲ್ಲಿ ಒಬ್ಬ ಅರಸನಾಗಿದ್ದ. ಅಂದರೆ ಮಾದರಸನ ಹಿಂದೆ ಸಕಲೇಶ ಅಂತಕ್ಕಂಥ ಒಂದು ಅಂಕಿತ ನಾಮ ಇದೆ. ಆದರೆ ಬಸವಣ್ಣನ ತಂದೆಯ ಹಿಂದೆ ಆಗಲಿ ಮುಂದೆ ಆಗಲಿ ಯಾವುದೇ ಅಂಕಿತ ನಾಮವಿಲ್ಲ. ಅಲ್ಲಿ ಅಂಕಿತ ನಾಮವಿದ್ದದ್ದು ಅಲ್ಲಿ ಮಾದರಸ ಅಂತಕ್ಕಂಥದ್ದು. ಅದಕ್ಕೆ ಸರ್ನೇಮ್ ಅಂತ ಕೂಡ ಕೆಲವು ಸಲ ಹೇಳ್ತಾರೆ. ಆದರೆ ಬಸವಣ್ಣನ ವಿಷಯದಲ್ಲಿ ಆ ಥರ ಹೇಳಲಿಕ್ಕೆ ಆಗೋದಿಲ್ಲ. ಅದು ಬೇರೆ ವಿಷಯ. ಆ ವಿಷಯವನ್ನು ನಾನಿಲ್ಲಿ ಚರ್ಚಿಸಲಿಕ್ಕೆ ಇಷ್ಟಪಡೋದಿಲ್ಲ. ಈ ಸಕಲೇಶ ಮಾದರಸ ಒಬ್ಬ ವಚನಕಾರ, ಒಬ್ಬ ಶರಣ. ಆದರೆ ಈ ಸಕಲೇಶ ಮಾದರಸ ಬಸವಣ್ಣನಕ್ಕಿಂತ ಮೊದಲೇ ಇದ್ದ. ಅವನು ಬಸವಣ್ಣನ ಹಿರಿಯ ಸಮಕಾಲೀನ ಅಂತ ಹೇಳ್ತಾರೆ. ಬಸವಣ್ಣ ವಚನಗಳನ್ನು ರಚಿಸುವುದಕ್ಕೆ ಮೊದಲು ಅವನು ವಚನಗಳನ್ನು ರಚಿಸಿದ್ದ ಅಂತ ಹೇಳ್ತಾರೆ. ಈ ಮಾತು ಜೇಡರ ದಾಸಿಮಯ್ಯನಿಗೂ ಕೂಡ ಅನ್ವಯ ಆಗುತ್ತೆ. ಅಂದರೆ 12ನೇ ಶತಮಾನದಲ್ಲಿಯೇ ವಚನಗಳು ಪ್ರಾರಂಭವಾಗಲಿಲ್ಲ. ಅದಕ್ಕಿಂತ ಹಿಂದಿನ ಯುಗದಲ್ಲಿ ಕೂಡ, ಅದಕ್ಕಿಂತ ಹಿಂದಿನ ಶತಮಾನದಲ್ಲಿ ವಚನಗಳು ಪ್ರಾರಂಭವಾಗಿದ್ದವು. ಅದಕ್ಕೆ ಜೇಡರ ದಾಸಿಮಯ್ಯ ಮತ್ತು ಸಕಲೇಶ ಮಾದರಸ ಅಂತಕ್ಕಂಥ ವಚನಕಾರರು ನಮಗೆ ನೆನಪಾಗ್ತಾರೆ. ಸಕಲೇಶ ಮಾದರಸ ಈ ಭೋಗ ಜೀವನವನ್ನು ಕ್ಷಣಿಕ ಅಂತ ತಿಳಿದುಕೊಂಡು ಶ್ರೀಶೈಲಕ್ಕೆ ಹೋಗ್ತಾನೆ. ಆ ಶ್ರೀಶೈಲಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥವರ ತಂದೆ ಮಲ್ಲರಸ, ನೀನು ಹೋಗಿ ಬಸವಣ್ಣನನ್ನು ಕಾಣು ಅಂತ ಹೇಳ್ತಾನೆ. ಮಲ್ಲರಸ ಕೂಡ ಒಂದು ಪ್ರಾಂತದ ಅರಸ. ಆ ಬಸವಣ್ಣನ ಕಂಡ್ರೆ ನಿನಗೆ ಇನ್ನೂ ಹೆಚ್ಚಿನ ಅನುಕೂಲವಾಗಬಹುದು ಅಂತ ಹೇಳ್ತಾನೆ. ಅದಾಗಲೇ ಬಸವಣ್ಣ ಬಿಜ್ಜಳನ
ಆಳ್ವಿಕೆಯಲ್ಲಿ ಒಬ್ಬ ಕರಿಲೇಖನಾಗಿ ಕೆಲಸ ಮಾಡ್ತಿದ್ದ. ಈ ಬಿಜ್ಜಳ ಕಲ್ಯಾಣ ಚಾಲುಕ್ಯರ ರಾಜ್ಯವನ್ನು ತನ್ನದಾಗಿಸಿಕೊಂಡಿದ್ದ. ಏನೇ ಆಗಲಿ ಮೊದಲಿಂದನೂ ಕೂಡ ಈ ಕಲ್ಯಾಣ ಚಾಲುಕ್ಯರಿಗೆ ಈ ಬಿಜ್ಜಳನ ವಂಶಸ್ಥರಿಗೆ ಒಂದು ತೆರನಾದ ಸಂಬಂಧ ಇತ್ತು. ಅದು ಯಾವಾಗಲೂ ಅಷ್ಟೇ, ರಾಜರು ಮೊದಲು ಜಗಳ ಆಡ್ತಾರೆ, ಕೊಲೆ ಮಾಡ್ತಾರೆ, ಇನ್ನೂ ಏನೇನೋ ಮಾಡ್ತಾರೆ, ನಂತರದಲ್ಲಿ ಅವರವರೊಳಗೆ ಸಂಬಂಧ ಬೆಳೆಸಿಬಿಡ್ತಾರೆ. ಅದು ಈಗಲೂ ಕೂಡ ಈ ಬೇರೆ ಬೇರೆ ಅಂತ ಯಾರು ಆಸ್ತಿಯನ್ನು ಮಾಡಿರ್ತಾರೋ ಅವರ ಹತ್ರ ನಾವು ಅವರನ್ನು ಸ್ಪಷ್ಟವಾಗಿ ಕಂಡುಕೊಳ್ಬೋದು. ಸಕಲೇಶ ಮಾದರಸನ 88 ವಚನಗಳು ನಮಗೆ ಉಪಲಬ್ಧವಿವೆ. ಆ ಸಕಲೇಶ ಮಾದರಸನ ವಚನಾಂಕಿತ ಸಕಲೇಶ್ವರ ಎಂದು. ಸಾಮಾನ್ಯವಾಗಿ ಯಾವುದೇ ವಚನ ತೆಗೆದುಕೊಂಡರೂ ಕೂಡ ಆ ವಚನದ ಕೊನೆಯಲ್ಲಿ ಅಥವಾ ವಚನದ ಎಲ್ಲೋ ಒಂದು ಭಾಗದಲ್ಲಿ ಅವರ ಇಷ್ಟ ದೇವತೆಯನ್ನು ಅವರು ಸ್ಮರಣೆ ಮಾಡಿಕೊಂಡಿರ್ತಾರೆ. ಆ ಇಷ್ಟ ದೇವರ ಹೆಸರಿನಲ್ಲಿ ಏನು ಮಾಡಿರ್ತಾರೆ, ಅವರು ವಚನವನ್ನು ರಚನೆ ಮಾಡಿರ್ತಾರೆ. ಈತನ ಕೆಲವು ವಚನಗಳನ್ನು ನೋಡಿಬಿಟ್ರೆ ಜೇಡರ ದಾಸಿಮಯ್ಯನಕ್ಕಿಂತ ಭಾಳ ಸೂತ್ರಬದ್ಧವಾಗಿ ಅನಿಸುತ್ತೆ. ಅಂದರೆ ಅಲ್ಲಿ ಆ ಶಾಸ್ತ್ರೋಕ್ತವಾಗಿವೆ ಅಂತ ಹೇಳ್ಬೋದು. ಆತನ ಒಂದು ವಚನ ನೋಡಿಬಿಟ್ರೆ ಕೆಲವು ಸಲ ಮಾರ್ಮಿಕ ಅನಿಸುತ್ತೆ. ಇಲ್ಲಿ ಒಂದು ವಚನವನ್ನು ತಮ್ಮ ಅವಗಾಹನೆಗಾಗಿ ಮುಂದಿಡ್ತಾ ಇದೆ. ಆಶೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯದಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ, ಸಚರಾಚರಕ್ಕೆ ಸಕಲೇಶ್ವರ ದೇವರಿಂದ ಬಿಟ್ಟು ದೈವವಿಲ್ಲ ಎಂಬ ಸಾರವತ್ತಾದ ವಚನ. ಈ ವಚನವನ್ನು ನೋಡಿಬಿಟ್ರೆ ಬಸವಣ್ಣನ ವಚನ ಕೂಡ ನಮಗೆ ನೆನಪು ಬರ್ತಾಯಿದೆ. ದಯವೇ ಧರ್ಮದ ಮೂಲವಯ್ಯ ಇತ್ಯಾದಿ ಇತ್ಯಾದಿ. ಅಂದರೆ ಇದು ಬಸವಣ್ಣನಕ್ಕಿಂತ ಮೊದಲನೇ ರಚನೆ ಮಾಡಿದ್ನೋ ಅಥವಾ ಬಸವಣ್ಣನ ಪ್ರಭಾವದಿಂದ ರಚನೆ ಮಾಡಿನೋ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಅದನ್ನು ಸಂಶೋಧಕರು ಮಾತ್ರ ಮಾಡಬೇಕಾಗುತ್ತೆ. ಈಗ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಈ ಒಂದು ವಚನ ಇದೆ. ಈ ಒಂದು ವಚನಕ್ಕೆ ಮತ್ತು ಬಸವಣ್ಣನವರ ಕೆಲವು ವಚನಗಳಿಗೆ ಒಂದು ತೆರನಾದ ಹೊಂದಾಣಿಕೆ ಇದೆ ಅಂತೇಳಿ ಹೇಳ್ಬೋದು. ಇನ್ನೊಂದು ಹೇಳ್ತಾರೆ, ಜನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧನಲ್ಲವಯ್ಯ, ಮಳೆಯ ಮೇಲೆ ಕಲ್ಲ ನಿಕ್ಕಿ ಮಳೆ ಭಕ್ತನಾಗಬಹುದೇ, ದಯದಿಂದ ಬಿಟ್ಟು ಧರ್ಮವಿಲ್ಲ ಇತ್ಯಾದಿ ಇತ್ಯಾದಿಗಳು. ಜನ ಮೆಚ್ಚಿದರೆ ಅಲ್ಲ, ಮನ ಮೆಚ್ಚುವಂಗೆ ನಡ್ಕೊಳ್ಬೇಕು, ಮನ ಮೆಚ್ಚುವಂಗೆ ಜೀವನ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಮಳೆ ಬರುವಾಗ ಅದರ ಮೇಲೆ ಕಲ್ಲನ್ನು ಇಟ್ಟರೆ ಮಳೆ ಅದರ ಭಕ್ತನಾಗುವುದಿಲ್ಲ. ಅಂದರೆ ನೋಡಿ ಎಷ್ಟು ತಿವಿತಾನೆ. ಈ ಮನಸ್ಸಲ್ಲದೆ ಪೂಜೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ರೀತಿ ನೀತಿಗಳನ್ನು ಅವನು ತಿವಿ ಹೇಳ್ತಾನೆ. ದಯ ಬೇಕು ಮನುಷ್ಯನಿಗೆ ಅಂತೇಳಿ, ದಯೆ ಇಲ್ಲಕರೆ ಧರ್ಮನೂ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಕೆಲವು ವಚನಗಳಲ್ಲಿ ಪೂರಕವಾದ್ದನ್ನು ನಾವು ಈ ಸಕಲೇಶ ಮಾದರ್ಶನ ವಚನಗಳಲ್ಲಿ ಕಾಣ್ಬೋದಾಗಿದೆ. ಅಂದರೆ ಸಕಲೇಶ ಮಾದರ್ಶ ಶಾಸ್ತ್ರ ದೃಷ್ಟಿಯಿಂದ ಭಾಳ ಪ್ರಮುಖವಾದ ವ್ಯಕ್ತಿ ಆಗ್ತಾನೆ. ಅವನು ವಚನಗಳು ಇನ್ನೂ ಬೇರೆ ಬೇರೆ ಇರ್ಬೋದು, ಆದರೆ ನನಗೆ ಸಿಕ್ಕಿರ್ತಕ್ಕಂಥ ನನಗೆ ಸದ್ಯ ಸಿಕ್ಕಿರ್ತಕ್ಕಂಥ 2 ವಚನಗಳನ್ನು ಮಾತ್ರ ನಾನು ತಮ್ಮ ಮುಂದಿಟ್ಟಿದ್ದೇನೆ. ಈ ಸಕಲೇಶ ಮಾದರಸನ ಕುರಿತು ಸಾಕಷ್ಟು ಸಂಶೋಧನೆ ಆಗಬೇಕಾಗಿದೆ. ಸಕಲೇಶ ಮಾದರ್ಶನಷ್ಟೇ ಅಲ್ಲ, ಬೇರೆ ವಚನಕಾರರ ಬಗ್ಗೆ, ಬೇರೆ ಕವಿಗಳ ಬಗ್ಗೆ ಕೂಡ ಸಾಕಷ್ಟು ಸಂಶೋಧನೆ ಆಗಬೇಕಾಗಿದೆ. ಕೆಲವು ಸಂಶೋಧನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಸಂಶೋಧನೆಗಳನ್ನು ಮತ್ತೆ ಮಾಡಬೇಕಾಗಿದೆ. ಸಂಶೋಧನೆ ಮಾಡಿದ್ದನ್ನು ಸಂಶೋಧಿಸಬೇಕಾದಂಥ ಕೆಲಸ ಕೂಡ ನಮ್ಮ ಮುಂದಿದೆ ಅಂತೇಳಿ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಹರಿಹರ ಯುಗದ ವಚನಕಾರರು ತಮ್ಮದೇ ಆದ ರೀತಿಯಲ್ಲಿ ಸಮಾಜವನ್ನು ಬದಲಾಯಿಸಲಿಕ್ಕೆ, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ, ಸಮಾಜವನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ದೊಡ್ಡ ಕಾಣಿಕೆ ಅಂತ ಹೇಳ್ಬೋದು. ಇನ್ನಿತರ ಅನೇಕ ವಚನಕಾರರಿದ್ದಾರೆ. ಆ ವಚನಕಾರರನ್ನು ತಿಳಿದುಕೊಳ್ಳುವುದೇ, ಆ ವಚನಕಾರರ ವಚನವನ್ನು ಓದುವುದೇ ಒಂದು ಥರ ಆನಂದ ಆಗುತ್ತೆ. ಅಸಂತೋಷಗೊಂಡ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥ ವಚನಗಳು ಕೂಡ
ಸಾಕಷ್ಟಿದ್ದಾವೆ. ಸಾಹಿತ್ಯ ಕೂಡ ಕನ್ನಡದಲ್ಲಿ ಸಾಕಷ್ಟು ಬೆಳೆದಿದೆ. ಆ ಸಾಹಿತ್ಯ ಇಂದಿನ ಕಾಲದಿಂದಲೂ ಬಂದಿದೆ. ಅದು ಬರೀ 12ನೇ ಶತಮಾನದಲ್ಲಿ ಅಷ್ಟೇ ಅಲ್ಲ, 12ನೇ ಶತಮಾನದ ಹಿಂದಿನಿಂದಲೂ ಕೂಡ ತನ್ನದೇ ಆದ ಗುರುತುಗಳನ್ನು, ತನ್ನದೇ ಆದ ಹೆಜ್ಜೆಗಳನ್ನು ಮೂಡಿಸ್ತಾ ಬಂದಿದೆ. ವಚನ ಸಾಹಿತ್ಯ 12ನೇ ಶತಮಾನಕ್ಕೆ ಮೇಲ್ಮಟ್ಟಕ್ಕೆ ಹೋಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ಶರಣರ ವಚನಗಳನ್ನು ಅಭ್ಯಾಸ ಮಾಡಿದರೆ ಹಿರಿಯರ ಯುಗದ ಮಹತ್ವ ಗೊತ್ತಾಗುತ್ತೆ. ಆತ್ಮೀಯರೇ, ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮುಖಾಮುಖಿಯಾಗುವ. ಚಂದಾದಾರರಾಗಿ ಶೇರ್ ಮಾಡಿ. ನಮಸ್ಕಾರ.